ಆಧ್ಯಾತ್ಮಿಕರ ಜೀವನದಲ್ಲಿ ಅಥವಾ ಆಧ್ಯಾತ್ಮಿಕತೆ ಮೊಳಕೆಯೊಡೆಯುವ ಹಂತದಲ್ಲಿ ಮೂಡುವ ಪ್ರಮುಖ ಪ್ರಶ್ನೆ ನಾನು ಯಾರು ಎನ್ನುವುದು. ಇಲ್ಲಿ ನಾನು ಯಾರು ಎಂದು ಕೇಳಿದಾಗ ಸಾಮಾನ್ಯವಾಗಿ ಲೋಕದಲ್ಲಿ ನಮ್ಮ ಗುರುತು, ದೇಹ ಮತ್ತು ಬಾಹ್ಯ ವರ್ತನೆಗಳಿಂದ ಮಾತ್ರ ಕಾಣಿಸುತ್ತದೆ. ಜನರು ನಮ್ಮನ್ನ ದೇಹದ ರೂಪ, ಹೆಸರು, ಕೆಲಸ, ನಡೆ, ನುಡಿಗಳ ಆಧಾರದಿಂದ ಗುರುತಿಸುತ್ತಾರೆ. ಆದರೆ ನಮಗೆ ನಮ್ಮ ಬಗ್ಗೆ ಇರುವ ಅನುಭವ ಕೇವಲ ಇಷ್ಟರಲ್ಲೇ ಸೀಮಿತವಾಗಿಲ್ಲ. ನಮಗೆ ದೇಹದ ಜೊತೆಗೆ ಮನಸ್ಸಿನ ಯೋಚನೆಗಳು, ಭಾವನೆಗಳು ಮತ್ತು ಅನುಭವಗಳು ಕೂಡ ನಾನು ಎಂಬ ಭಾವನೆಯಲ್ಲಿ ಸೇರಿಕೊಂಡಂತೆ ಕಾಣುತ್ತವೆ. ಆದರೆ ಈ ಯೋಚನೆಗಳು, ಭಾವನೆಗಳು ಮತ್ತು ಅನುಭವಗಳು ಬಹುತೇಕವಾಗಿ ಬಾಹ್ಯ ಪರಿಸ್ಥಿತಿಗಳ ಮತ್ತು ಸಂಪರ್ಕಗಳ ಪ್ರಭಾವದಿಂದ ನಮ್ಮೊಳಗೆ ಹುಟ್ಟುತ್ತವೆ. ನಾವು ನೋಡುವುದು, ಕೇಳುವುದು, ಅನುಭವಿಸುವುದು ಇವೆಲ್ಲವೂ ಮನಸ್ಸಿನಲ್ಲಿ ಪ್ರತಿಕ್ರಿಯೆಗಳನ್ನು ಉಂಟುಮಾಡುತ್ತವೆ. ಆದರೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕು. ಯಾವಾಗ ನಮಗೆ ಯಾವುದೇ ಬಾಹ್ಯ ಪರಿಸ್ಥಿತಿ ಅಥವಾ ವ್ಯಕ್ತಿಗಳ ಸಂಪರ್ಕವಿಲ್ಲದಿದ್ದರೂ, ಹೊರಗಿನ ಪ್ರಭಾವಗಳು ಇಲ್ಲದಿದ್ದರೂ ಸಹ ನಾನು ಎಂಬ ಅನುಭವ ಮಾತ್ರ ಉಳಿಯುತ್ತದೆ. ಅಂದರೆ ಯೋಚನೆಗಳು ಬರುತ್ತವೆ, ಹೋಗುತ್ತವೆ, ಭಾವನೆಗಳು ಬದಲಾಗುತ್ತವೆ, ಅನುಭವಗಳು ಕೂಡ ತಾತ್ಕಾಲಿಕ. ಆದರೆ ಅವುಗಳನ್ನೆಲ್ಲ ಗಮನಿಸುವ ಒಂದು ಅರಿವು ಮಾತ್ರ ಸದಾ ಇರುತ್ತದೆ. ಇಲ್ಲಿಯೇ ವೇದಾಂತ ಒಂದು ಮಹತ್ವದ ವಿಚಾರವನ್ನ ತಿಳಿಸುತ್ತದೆ. ದೇಹ ಬಾಹ್ಯ ಸಾಧನ, ಮನಸ್ಸು ಯೋಚನೆಗಳ ಕ್ಷೇತ್ರ, ಅಹಂಕಾರ ನಾನು ಎಂಬ ಗುರುತು ಹಿಡಿಯುವ ಭಾವನೆ. ಆದರೆ ಇವೆಲ್ಲವನ್ನು ಗಮನಿಸುತ್ತಿರುವ ಸಾಕ್ಷಿ ಚೈತನ್ಯವೇ ಆತ್ಮ ಎಂದು ಉಪನಿಷತ್ ಮತ್ತು ಭಗವದ್ಗೀತೆ ಸೇರಿದಂತೆ ಎಲ್ಲ ಪ್ರಮುಖ ವೇದಾಂತ ಗ್ರಂಥಗಳು ಕೂಡ ಸೂಚಿಸುತ್ತವೆ. ಇದನ್ನ ಇನ್ನೂ ಸರಳವಾಗಿ ಹೇಳುವುದಾದರೆ, ದೇಹವು ಒಂದು ಸಾಧನದಂತೆ, ಮನಸ್ಸು ಒಂದು ಪರದೆಯಂತೆ, ಅಹಂಕಾರ ಪಾತ್ರದಂತೆ. ಆದರೆ ಇವೆಲ್ಲವನ್ನ ಬೆಳಗಿಸುವ ಪ್ರಕಾಶವೇ ಆತ್ಮ. ಆಧ್ಯಾತ್ಮಿಕ ಸಾಧನೆಯ ಅರ್ಥವೇನು ಎಂದರೆ, ನಾವು ದೇಹವೂ ಅಲ್ಲ, ಮನಸ್ಸೂ ಅಲ್ಲ, ಅಹಂಕಾರವೂ ಅಲ್ಲ, ಇವೆಲ್ಲವನ್ನು ಗಮನಿಸುವ ಸಾಕ್ಷಿ ಚೈತನ್ಯವೇ ನಾವು ಎಂಬ ಸತ್ಯವನ್ನ ಅರಿಯುವುದು. ಈ ಅರಿವು ನಿಧಾನವಾಗಿ ಸ್ಪಷ್ಟವಾದಾಗ ಜೀವನದ ಅನೇಕ ಗೊಂದಲಗಳು ಕರಗಲು ಆರಂಭಿಸುತ್ತವೆ. ಇಲ್ಲಿಂದಲೇ ನಿಜವಾದ ಆಧ್ಯಾತ್ಮಿಕ ಪ್ರಯಾಣ ಆರಂಭವಾಗುತ್ತದೆ. ಆದ್ದರಿಂದ ನಾನು ಯಾರು ಎಂಬ ಪ್ರಶ್ನೆ ಸಾಮಾನ್ಯ ಪ್ರಶ್ನೆಯಲ್ಲ. ಇದು ಮಾನವನ ಜೀವನದ ಅತ್ಯಂತ ಗಂಭೀರವಾದ ವಿಚಾರಣೆ. ನಾವು ದೇಹವಲ್ಲ, ಯಾಕೆಂದರೆ ದೇಹ ಬದಲಾಗುತ್ತದೆ. ನಾವು ಮನಸ್ಸಲ್ಲ, ಯಾಕೆಂದರೆ ಯೋಚನೆಗಳು ಕ್ಷಣ ಕ್ಷಣಕ್ಕೂ ಬದಲಾಗುತ್ತವೆ. ನಾವು ಅಹಂಕಾರವೂ ಅಲ್ಲ, ಯಾಕೆಂದರೆ ನಾನು ಎಂಬ ಗುರುತು ಕೂಡ ಪರಿಸ್ಥಿತಿಗೆ ಅನುಸಾರವಾಗಿ ಬದಲಾಗುತ್ತದೆ. ಆದರೆ ಇವೆಲ್ಲ ಬದಲಾವಣೆಗಳನ್ನು ಗಮನಿಸುತ್ತಿರುವ ಒಂದು ಸಾಕ್ಷಿ ಅರಿವು ಮಾತ್ರ ಬದಲಾಗುವುದಿಲ್ಲ. ಆ ಬದಲಾಗದ ಸಾಕ್ಷಿ ಚೈತನ್ಯವೇ ಆತ್ಮ. ಈ ಸತ್ಯವನ್ನ ಅರಿಯುವುದೇ ಆತ್ಮಜ್ಞಾನ ಮತ್ತು ಆತ್ಮಜ್ಞಾನವೇ ಆಧ್ಯಾತ್ಮಿಕ ಜೀವನದ ಪರಮ ಗುರಿ.